ಓಕೆ, ನಾನು ನಿಮಗೆ ಮೊದಲೇ ಹೇಳಿದೆ, ಒಂದು ವೇಳೆ ಈ ಥರದ ಒಪ್ಪಂದ ನಿಜವೇ ಆಗಿದ್ದರೆ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು, ಪಟ್ಟತ್ಯಾಗ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿ ಆಗಬೇಕು ಅಲ್ವಾ? ಅದು 2025ರಲ್ಲಿ ಅಂತೇಳಿ. ಹಾಗಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ 2025ರಲ್ಲಿ ಸನ್ನಿಹಿತ ಆಗ್ತಾ ಇದೆಯಾ? 1.5 ವರ್ಷ ಆಲ್ರೆಡಿ, 1.25 ವರ್ಷ ಆಗಿದೆ. ಇನ್ನು ಕೆಲವು ತಿಂಗಳ ಕಾಲ ಆದರೆ 2.5 ವರ್ಷ ಆಗುತ್ತೆ. ಆಗ ರಾಜೀನಾಮೆ ಕೊಡ್ತಾರಾ? ರಾಜೀನಾಮೆ ನೀಡಿದರೆ ಪಟ್ಟಕ್ಕೆ ಹಲವರ ರೇಸ್ ಇದೆ. ಆದರೆ ಮುಖ್ಯ ರೇಸಲ್ಲಿರೋದು ಡಿ ಕೆ ಶಿವಕುಮಾರ್. ಎಲ್ಲರಿಗಿಂತ ಮುಂದಿರೋದೇ ಡಿ ಕೆ ಶಿವಕುಮಾರ್. ಯಾಕಂದರೆ ಹೈಕಮಾಂಡ್ ಅಂತ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಅಂತ ಗುಸು ಕೇಳಿ ಬರ್ತಾ ಇದೆ ಅವತ್ತಿಂದ ಇವತ್ತಿನ ತನಕ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಡ್ತಾರಾ? ಇದರ ನಡುವೆ ಮತ್ತೊಂದು ಹೇಳ್ಬಿಡ್ತೀನಿ ಕೇಳಿ. ನಾನು ಅನೇಕ ಬಾರಿ ಸ್ಟೋರಿ ಮಾಡಿದ್ದೆ. ಒಂದು ವೇಳೆ ಸಿದ್ದರಾಮಯ್ಯನವರು 2025 ತನಕ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯದೆ 2026 ಜನವರಿ, ಫೆಬ್ರವರಿ, ಮಾರ್ಚ್ ತನಕ ಏನಾದರೂ ಮುಖ್ಯಮಂತ್ರಿ ಆಗಿ ಉಳಿದರೆ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿತಾರೆ ಅಂತ ಹೇಳಿದ್ದೆ. ಅಂದರೆ 2.5 ವರ್ಷ ಮತ್ತು 3 ತಿಂಗಳು ಮಾಡಬೇಕಾಗತ್ತೆ ಅಂತ ಅಲ್ವಾ? ಅದು ಈಗಲೂ ಫಿಕ್ಸ್ ಇದೆ ಅದು. ಆದರೆ ಹಾಗಾಗಿದೆಯಾ? 3 ವರ್ಷ ಅಂತ ಆಗಿದೆಯಾ? ಗೊತ್ತಿಲ್ಲ. 2.5 ವರ್ಷ ಅಂತ ಆಗಿದೆಯಾ? ಗೊತ್ತಿಲ್ಲ. 2.5 ವರ್ಷ ಹೌದು ಅಂತ ಅಂದರೆ 2025ರಲ್ಲಿ ಪಟ್ಟ ಬಿಡಲೇಬೇಕಾಗುತ್ತೆ. ಆ ಪಟ್ಟ ಬಿಟ್ಟಾಗ ಒಂದು ವೇಳೆ ಅದೇ ಥರ ಅಲ್ಲಿ ಏನಾದರೂ ಹೈಕಮಾಂಡ್ನಲ್ಲಿ ನಿರ್ಣಯವಾಗಿದ್ದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಲ್ವಾ? ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಡಿ ಕೆ ಶಿಯ ಸಿ ಎಂ ಕನಸಿಗೆ ಸಿದ್ದು ಆಪ್ತರು ಮೊದಲು ಸವಾಲು ಹಾಕ್ತಾರೆ. ಹಾಕೋಕೆ ಬಿಡ್ತಾರಾ? ಸಿ ಎಂ ಆಪ್ತರ ವಲಯದಲ್ಲಿ ಇಬ್ಬರು ಪ್ರಮುಖರಿದ್ದಾರೆ. ಒಂದು ಎಂ ಬಿ ಪಾಟೀಲ್, ಮತ್ತೊಬ್ಬರು ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಬಣದ ಶಾಸಕರ ಬಣ ಸಣ್ಣದೇನಲ್ಲ. ಯಾಕಂದರೆ ಸಿದ್ದರಾಮಯ್ಯನವರಿಗೆ ಒಂದು ಅವಕಾಶ ಇದೆ. ಏನು? ಸರಿ, ನಾನು ಇಳಿತೀನಿ, ಮುಂದೆ ಯಾರಾಗಬೇಕು ಅನ್ನೋದನ್ನು ಶಾಸಕರು ತೀರ್ಮಾನ ಮಾಡಲಿ ಅಂತ ಏನಾದರೂ ಹೇಳಿದರೆ ಸಿದ್ದರಾಮಯ್ಯನವರ ಜೊತೆ ಇರುವ ಶಾಸಕರ ಸಂಖ್ಯೆ ಜಾಸ್ತಿ ಇದೆ. ಅದರಲ್ಲಿ ಎರಡು ಮಾತಿಲ್ಲ. ಆ ಶಾಸಕರು ಡಿ ಕೆ ಶಿವಕುಮಾರ್ ಬೇಡ ಅಂತಂದರೆ, ಅಥವಾ ಅದು ಸತೀಶ್ ಜಾರಕಿಹೊಳಿ ಅಥವಾ ಯಾರು ಎಂ ಬಿ ಪಾಟೀಲ್ ಆಗಬೇಕು ಅಂತಂದರೆ ಏನು ಗತಿ? ಸಿದ್ದರಾಮಯ್ಯ ಜೊತೆ ಇರೋರು ನೋಡಿ ಯಾರೆಲ್ಲ: ಎಂ ಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಆಮೇಲೆ ಜಮೀರ್ ಅಹಮದ್ ಖಾನ್ ಇದ್ದಾರೆ, ಆರ್ ಬಿ ತಿಮ್ಮಾಪುರ ಇದ್ದಾರೆ, ಕೆ ಜೆ ಜಾರ್ಜ್ ಇದ್ದಾರೆ, ಎಂ ಬಿ ಪಾಟೀಲ್ ಇದ್ದಾರೆ, ದಿನೇಶ್ ಗುಂಡ್ರಾವ್ ಇದ್ದಾರೆ, ಕೆ ಎನ್ ರಾಜಣ್ಣ ಇದ್ದಾರೆ, ಎನ್ ಚಲುವರಾಯಸ್ವಾಮಿ ಇದ್ದಾರೆ, ಮಹದೇವಪ್ಪ ಇದ್ದಾರೆ, ಕೆ ವೆಂಕಟೇಶ್ ಇದ್ದಾರೆ, ಭೈರತಿ ಸುರೇಶ್ ಇದ್ದಾರೆ. ಇವರೆಲ್ಲ ಸಿದ್ದರಾಮಯ್ಯನವರಿಗೆ ಬಹಳ ಆಪ್ತರಾಗಿರುವವರು. ಡಿ ಕೆ ಶಿಗೆ ಸಿದ್ದರಾಮಯ್ಯ ಆಪ್ತರು ಬೆಂಬಲ ಕೊಡ್ತಾರಾ ಪೂರ್ಣ ಪ್ರಮಾಣದಲ್ಲಿ? ಅದಕ್ಕಲ್ವ ಅವತ್ತಿಂದ ಇವತ್ತಿನ ತನಕ ಹೇಳ್ತಾ ಇರೋದು ಡಿ ಸಿ ಎಂ ಮಾಡಿ, ಡಿ ಸಿ ಎಂ ಮಾಡಿ, ಡಿ ಸಿ ಎಂ ಮಾಡಿ ಅಂತೇಳಿ. ಸಿದ್ದರಾಮಯ್ಯನವ್ರ ನಂತರ ಸಿದ್ದರಾಮಯ್ಯನವರ ಆಪ್ತರು ಇಲ್ಲಿ ತನಕ ಸಿದ್ದರಾಮಯ್ಯನವರನ್ನ ಇಂದ್ರ ಚಂದ್ರ ಮಾಡಿ ಮುಖ್ಯಮಂತ್ರಿ ಮಾಡೋದಕ್ಕೆ ಆ ಆಪ್ತರು ಕೂಡ ಭಾಳ ಮುಖ್ಯ ಕಾರಣ ಅಲ್ವಾ? ಹಣಕಾಸಿನ ವಿಚಾರದಲ್ಲಿ ಮತ್ತೊಂದು ತುಂಬ ಸುರಿದಿದ್ದಾರೆ ರೀ ದುಡ್ಡೆಲ್ಲ. ಕೆ ಜೆ ಜಾರ್ಜ್ ಇರ್ಬೋದು, ಮಹದೇವಪ್ಪ ಇರ್ಬೋದು, ಅಥವಾ ಸತೀಶ್ ಜಾರಕಿಹೊಳಿ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು. ಸುಮ್ಮನೆ ಆಗತ್ತಾ? ಆ ಖರ್ಚಿಗೆ ವಾಪಸ್ ಬರಬೇಕಲ್ಲ. ಡಿ ಕೆ ಶಿವಕುಮಾರ್ ಬಂದು ಕೂತ್ರೆ ಅವರ ಬಂಡವಾಳ ಹಾಕಿದ ದುಡ್ಡು ವಾಪಸ್ ಬರಬೇಕಲ್ಲ. ಸೊ ಅವರಿಗೆ ಸ್ಥಾನಮಾನ ಕೊಡಬೇಕಲ್ಲ. ಅವರೇ ಹೇಳ್ಬೋದು ನಮ್ಮನ್ನೇ ಮಾಡಿ ಅಂತೇಳಿ. ಡಿ ಕೆ ಶಿ ಕೈ ಕೆಳಗೆ ಸಿದ್ದರಾಮಯ್ಯ ಆಪ್ತ ಬಡದವರು ಕೆಲಸ ಮಾಡ್ತಾರಾ? ಕಾಂಗ್ರೆಸ್ ಗೆಲ್ಲಲು ಸಿದ್ದರಾಮಯ್ಯನವರಷ್ಟೇ ಡಿ ಕೆ ಶಿ ಕೂಡ ಕಾರಣ, ಎರಡು ಮಾತಿಲ್ಲ. ಫಲಿತಾಂಶ ಬಂದಾಗ ಡಿ ಕೆ ಶಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಮಾಡಿರುವ ಕೆಲಸಕ್ಕೆ ಕೂಲಿ ಕೇಳ್ತೀನಿ ಹೈಕಮಾಂಡ್ ಹತ್ರ. ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಇಟ್ ಮೇ ಬಿ ಡಿಲೇಡ್, ನಾಟ್ ಡಿನೇಡ್. ಅದು ಸ್ವಲ್ಪ ದೀರ್ಘವಾಗಬಹುದು. ಅದು ರಿಪಬ್ಲಿಕ್ ಕನ್ನಡದ ಸಮಿಟ್ನಲ್ಲೇ ಹೇಳಿದ್ದು. ಅದು ದೀರ್ಘವಾಗಬಹುದು ಸಮಯ, ಆದರೆ ಸಿಗದೇ ಇರಲು ಸಾಧ್ಯವಿಲ್ಲ. ಸಿಕ್ಕೇ ಸಿಗತ್ತೆ. ಇಟ್ ಮೇ ಬಿ ಡಿಲೇಡ್, ನಾಟ್ ಡಿನೇಡ್. ಈಗ ಕೂಲಿ ಪಡೆದುಕೊಳ್ಳೋ ಕಾಲ ಬಂದೇ ಬಿಡುತ್ತಾ? ಅವ್ರು ಹೇಳಿದ್ರಲ್ಲ, ನಾನು ಕೂಲಿ ಪಡ್ಕೋತೀನಿ. ಕೂಲಿ ಸಿಕ್ಕರು ಸಿದ್ದರಾಮಯ್ಯ ಆಪ್ತರು ಸುಮ್ಮನಿರ್ತಾರ? ಹಾಗಂತ ಸುಲಭವಾಗಿ ಕಟ್ಟಿಬಿಡ್ತಾರಾ? ಸತೀಶ್ ಜಾರಕಿಹೊಳಿ ಅವರಿವರೆಲ್ಲ ಆರಾಮ್ಸೆ ಇದ್ದು ಬಿಡ್ತಾರಾ? ಅಥವಾ ಅವರಿದ್ದರೂ ಕೂಡ ಅವರನ್ನು ಸಂಪುಟದಲ್ಲಿ ಉಳಿಸ್ಕೊಳ್ತಾರಾ? ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಕೊನೆಗೆ ಹೇಳುವಂಥ ಮಾತು ಇಷ್ಟೇ: 2.5 ವರ್ಷ ಅಂತ ನಿಗದಿಯಾಗಿದ್ದರೆ ಈ ವರ್ಷ ಸಿದ್ದರಾಮಯ್ಯನವರು ಪಟ್ಟದಿಂದ ಕೆಳಗಿಳಿದು ಮತ್ತೊಬ್ಬರಿಗೆ ಪಟ್ಟ ಕಟ್ಟಬೇಕಾಗತ್ತೆ. ನೋಡೋಣ ಏನಾಗುತ್ತೆ ಅಂತ. ಓಕೆ, ನಾನು ನಿಮಗೆ ಮೊದಲೇ ಹೇಳಿದೆ, ಒಂದು ವೇಳೆ ಈ ಥರದ ಒಪ್ಪಂದ ನಿಜವೇ ಆಗಿದ್ದರೆ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು, ಪಟ್ಟತ್ಯಾಗ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿ ಆಗಬೇಕು ಅಲ್ವಾ? ಅದು 2025ರಲ್ಲಿ ಅಂತೇಳಿ. ಹಾಗಿದ್ರೆ
ಸಿದ್ದರಾಮಯ್ಯ ರಾಜೀನಾಮೆ 2025ರಲ್ಲಿ ಸನ್ನಿಹಿತ ಆಗ್ತಾ ಇದೆಯಾ? 1.5 ವರ್ಷ ಆಲ್ರೆಡಿ, 1.25 ವರ್ಷ ಆಗಿದೆ. ಇನ್ನು ಕೆಲವು ತಿಂಗಳ ಕಾಲ ಆದರೆ 2.5 ವರ್ಷ ಆಗುತ್ತೆ. ಆಗ ರಾಜೀನಾಮೆ ಕೊಡ್ತಾರಾ? ರಾಜೀನಾಮೆ ನೀಡಿದರೆ ಪಟ್ಟಕ್ಕೆ ಹಲವರ ರೇಸ್ ಇದೆ. ಆದರೆ ಮುಖ್ಯ ರೇಸಲ್ಲಿರೋದು ಡಿ ಕೆ ಶಿವಕುಮಾರ್. ಎಲ್ಲರಿಗಿಂತ ಮುಂದಿರೋದೇ ಡಿ ಕೆ ಶಿವಕುಮಾರ್. ಯಾಕಂದರೆ ಹೈಕಮಾಂಡ್ ಅಂತ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಅಂತ ಗುಸು ಕೇಳಿ ಬರ್ತಾ ಇದೆ ಅವತ್ತಿಂದ ಇವತ್ತಿನ ತನಕ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಡ್ತಾರಾ? ಇದರ ನಡುವೆ ಮತ್ತೊಂದು ಹೇಳ್ಬಿಡ್ತೀನಿ ಕೇಳಿ. ನಾನು ಅನೇಕ ಬಾರಿ ಸ್ಟೋರಿ ಮಾಡಿದ್ದೆ. ಒಂದು ವೇಳೆ ಸಿದ್ದರಾಮಯ್ಯನವರು 2025 ತನಕ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯದೆ 2026 ಜನವರಿ, ಫೆಬ್ರವರಿ, ಮಾರ್ಚ್ ತನಕ ಏನಾದರೂ ಮುಖ್ಯಮಂತ್ರಿ ಆಗಿ ಉಳಿದರೆ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿತಾರೆ ಅಂತ ಹೇಳಿದ್ದೆ. ಅಂದರೆ 2.5 ವರ್ಷ ಮತ್ತು 3 ತಿಂಗಳು ಮಾಡಬೇಕಾಗತ್ತೆ ಅಂತ ಅಲ್ವಾ? ಅದು ಈಗಲೂ ಫಿಕ್ಸ್ ಇದೆ ಅದು. ಆದರೆ ಹಾಗಾಗಿದೆಯಾ? 3 ವರ್ಷ ಅಂತ ಆಗಿದೆಯಾ? ಗೊತ್ತಿಲ್ಲ. 2.5 ವರ್ಷ ಅಂತ ಆಗಿದೆಯಾ? ಗೊತ್ತಿಲ್ಲ. 2.5 ವರ್ಷ ಹೌದು ಅಂತ ಅಂದರೆ 2025ರಲ್ಲಿ ಪಟ್ಟ ಬಿಡಲೇಬೇಕಾಗುತ್ತೆ. ಆ ಪಟ್ಟ ಬಿಟ್ಟಾಗ ಒಂದು ವೇಳೆ ಅದೇ ಥರ ಅಲ್ಲಿ ಏನಾದರೂ ಹೈಕಮಾಂಡ್ನಲ್ಲಿ ನಿರ್ಣಯವಾಗಿದ್ದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಲ್ವಾ? ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಡಿ ಕೆ ಶಿಯ ಸಿ ಎಂ ಕನಸಿಗೆ ಸಿದ್ದು ಆಪ್ತರು ಮೊದಲು ಸವಾಲು ಹಾಕ್ತಾರೆ. ಹಾಕೋಕೆ ಬಿಡ್ತಾರಾ? ಸಿ ಎಂ ಆಪ್ತರ ವಲಯದಲ್ಲಿ ಇಬ್ಬರು ಪ್ರಮುಖರಿದ್ದಾರೆ. ಒಂದು ಎಂ ಬಿ ಪಾಟೀಲ್, ಮತ್ತೊಬ್ಬರು ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಬಣದ ಶಾಸಕರ ಬಣ ಸಣ್ಣದೇನಲ್ಲ. ಯಾಕಂದರೆ ಸಿದ್ದರಾಮಯ್ಯನವರಿಗೆ ಒಂದು ಅವಕಾಶ ಇದೆ. ಏನು? ಸರಿ, ನಾನು ಇಳಿತೀನಿ, ಮುಂದೆ ಯಾರಾಗಬೇಕು ಅನ್ನೋದನ್ನು ಶಾಸಕರು ತೀರ್ಮಾನ ಮಾಡಲಿ ಅಂತ ಏನಾದರೂ ಹೇಳಿದರೆ ಸಿದ್ದರಾಮಯ್ಯನವರ ಜೊತೆ ಇರುವ ಶಾಸಕರ ಸಂಖ್ಯೆ ಜಾಸ್ತಿ ಇದೆ. ಅದರಲ್ಲಿ ಎರಡು ಮಾತಿಲ್ಲ. ಆ ಶಾಸಕರು ಡಿ ಕೆ ಶಿವಕುಮಾರ್ ಬೇಡ ಅಂತಂದರೆ, ಅಥವಾ ಅದು ಸತೀಶ್ ಜಾರಕಿಹೊಳಿ ಅಥವಾ ಯಾರು ಎಂ ಬಿ ಪಾಟೀಲ್ ಆಗಬೇಕು ಅಂತಂದರೆ ಏನು ಗತಿ? ಸಿದ್ದರಾಮಯ್ಯ ಜೊತೆ ಇರೋರು ನೋಡಿ ಯಾರೆಲ್ಲ: ಎಂ ಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಆಮೇಲೆ ಜಮೀರ್ ಅಹಮದ್ ಖಾನ್ ಇದ್ದಾರೆ, ಆರ್ ಬಿ ತಿಮ್ಮಾಪುರ ಇದ್ದಾರೆ, ಕೆ ಜೆ ಜಾರ್ಜ್ ಇದ್ದಾರೆ, ಎಂ ಬಿ ಪಾಟೀಲ್ ಇದ್ದಾರೆ, ದಿನೇಶ್ ಗುಂಡೂರಾವ್ ಇದ್ದಾರೆ, ಕೆ ಎನ್ ರಾಜಣ್ಣ ಇದ್ದಾರೆ, ಎನ್ ಚಲುವರಾಯಸ್ವಾಮಿ ಇದ್ದಾರೆ, ಮಹದೇವಪ್ಪ ಇದ್ದಾರೆ, ಕೆ ವೆಂಕಟೇಶ್ ಇದ್ದಾರೆ, ಭೈರತಿ ಸುರೇಶ್ ಇದ್ದಾರೆ. ಇವರೆಲ್ಲ ಸಿದ್ದರಾಮಯ್ಯನವರಿಗೆ ಬಹಳ ಆಪ್ತರಾಗಿರುವವರು. ಡಿ ಕೆ ಶಿಗೆ ಸಿದ್ದರಾಮಯ್ಯ ಆಪ್ತರು ಬೆಂಬಲ ಕೊಡ್ತಾರಾ ಪೂರ್ಣ ಪ್ರಮಾಣದಲ್ಲಿ? ಅದಕ್ಕಲ್ಲೂ ಅವತ್ತಿಂದ ಇವತ್ತಿನ ತನಕ ಹೇಳ್ತಾರೆ ಡಿ ಸಿ ಎಂ ಮಾಡಿ, ಡಿ ಸಿ ಎಂ ಮಾಡಿ, ಡಿ ಸಿ ಎಂ ಮಾಡಿ ಅಂತೇಳಿ. ಸಿದ್ದರಾಮಯ್ಯನವರ ನಂತರ ಸಿದ್ದರಾಮಯ್ಯನವರ ಆಪ್ತರು ಇಲ್ಲಿ ತನಕ ಸಿದ್ದರಾಮಯ್ಯನವರನ್ನ ಇಂದ್ರ ಚಂದ್ರ ಮಾಡಿ ಮುಖ್ಯಮಂತ್ರಿ ಮಾಡೋದಕ್ಕೆ ಆ ಆಪ್ತರು ಕೂಡ ಭಾಳ ಮುಖ್ಯ ಕಾರಣ ಅಲ್ವಾ? ಹಣಕಾಸಿನ ವಿಚಾರದಲ್ಲಿ ಮತ್ತೊಂದು ತುಂಬ ಸುರಿದಿದ್ದಾರೆ ರೀ ದುಡ್ಡೆಲ್ಲ. ಕೆ ಜೆ ಜಾರ್ಜ್ ಇರ್ಬೋದು, ಮಹದೇವಪ್ಪ ಇರ್ಬೋದು, ಅಥವಾ ಸತೀಶ್ ಜಾರಕಿಹೊಳಿ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು. ಸುಮ್ಮನೆ ಆಗತ್ತಾ? ಆ ಖರ್ಚಿಗೆ ವಾಪಸ್ ಬರಬೇಕಲ್ಲ. ಡಿ ಕೆ ಶಿವಕುಮಾರ್ ಬಂದು ಕೂತ್ರೆ ಅವರ ಬಂಡವಾಳ ಹಾಕಿದ ದುಡ್ಡು ವಾಪಸ್ ಬರಬೇಕಲ್ಲ. ಸೊ ಅವರಿಗೆ ಸ್ಥಾನಮಾನ ಕೊಡಬೇಕಲ್ಲ. ಅವರೇ ಹೇಳ್ಬೋದು ನಮ್ಮನ್ನೇ ಮಾಡಿ ಅಂತೇಳಿ. ಡಿ ಕೆ ಶಿ ಕೈ ಕೆಳಗೆ ಸಿದ್ದರಾಮಯ್ಯ ಆಪ್ತ ಬಡದವರು ಕೆಲಸ ಮಾಡ್ತಾರಾ? ಕಾಂಗ್ರೆಸ್ ಗೆಲ್ಲಲು ಸಿದ್ದರಾಮಯ್ಯನವರಷ್ಟೇ ಡಿ ಕೆ ಶಿ ಕೂಡ ಕಾರಣ, ಎರಡು ಮಾತಿಲ್ಲ. ಫಲಿತಾಂಶ ಬಂದಾಗ ಡಿ ಕೆ ಶಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಮಾಡಿರುವ ಕೆಲಸಕ್ಕೆ ಕೂಲಿ ಕೇಳ್ತೀನಿ ಹೈಕಮಾಂಡ್ ಹತ್ರ. ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಇಟ್ ಮೇ ಬಿ ಡಿಲೇಡ್, ನಾಟ್ ಡಿನೇಡ್. ಅದು ಸ್ವಲ್ಪ ದೀರ್ಘವಾಗಬಹುದು. ಅದು ರಿಪಬ್ಲಿಕ್ ಕನ್ನಡದ ಸಮಿಟ್ನಲ್ಲೇ ಹೇಳಿದ್ದು. ಅದು ದೀರ್ಘವಾಗಬಹುದು ಸಮಯ, ಆದರೆ ಸಿಗದೇ ಇರಲು ಸಾಧ್ಯವಿಲ್ಲ. ಸಿಕ್ಕೇ ಸಿಗತ್ತೆ. ಇಟ್ ಮೇ ಬಿ ಡಿಲೇಡ್, ನಾಟ್ ಡಿನೇಡ್. ಈಗ ಕೂಲಿ ಪಡೆದುಕೊಳ್ಳೋ ಕಾಲ ಬಂದೇ ಬಿಡುತ್ತಾ? ಅವ್ರು ಹೇಳಿದ್ರಲ್ಲ, ನಾನು ಕೂಲಿ ಪಡ್ಕೋತೀನಿ. ಕೂಲಿ ಸಿಕ್ಕರು ಸಿದ್ದರಾಮಯ್ಯ ಆಪ್ತರು ಸುಮ್ಮನಿರ್ತಾರ? ಹಾಗಂತ ಸುಲಭವಾಗಿ ಕಟ್ಟಿಬಿಡ್ತಾರಾ? ಸತೀಶ್ ಜಾರಕಿಹೊಳಿ ಅವರಿವರೆಲ್ಲ ಆರಾಮ್ಸೆ ಇದ್ದು ಬಿಡ್ತಾರಾ? ಅಥವಾ ಅವರಿದ್ದರೂ ಕೂಡ ಅವರನ್ನು ಸಂಪುಟದಲ್ಲಿ ಉಳಿಸ್ಕೊಳ್ತಾರಾ? ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಕೊನೆಗೆ ಹೇಳುವಂಥ ಮಾತು ಇಷ್ಟೇ: 2.5 ವರ್ಷ ಅಂತ ನಿಗದಿಯಾಗಿದ್ದರೆ ಈ ವರ್ಷ ಸಿದ್ದರಾಮಯ್ಯನವರು ಪಟ್ಟದಿಂದ ಕೆಳಗಿಳಿದು ಮತ್ತೊಬ್ಬರಿಗೆ ಪಟ್ಟ ಕಟ್ಟಬೇಕಾಗತ್ತೆ. ನೋಡೋಣ ಏನಾಗುತ್ತೆ.